ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನಿವತ್ತು ಮಗಳನ್ನ ಸ್ಕೂಲಿಗೆ ಬಿಡೋಕ್ಕಂತ ಬಂದೆ. ತುಂಬ ಲೇಟ್ ಆಯಿತು ಇವತ್ತು, ಆದರೂ ಓಡಾಡಿ ಬಂದ್ವಿ. ಬ್ಯಾಗ್ ಇಟ್ಕೊಂಡು ಬರೋದೇ ಕಷ್ಟ ಇಲ್ಲಿ ಮೇಲ್ಗಡೆ. ಹಾಗೆ ಬಂದುಬಿಟ್ಟು ಅವಳನ್ನು ಕಳಿಸ್ಬಿಟ್ಟು ನಾನಿವತ್ತು ಬೆಳಿಗ್ಗೆ ತಿಂಡಿಗೆ ಉಪ್ಪಿಟ್ಟನ್ನು ಮಾಡಿದ್ದೆ. ಉಪ್ಪಿಟ್ಟು ಮಾಡಿ ಅವಳಿಗೆ ಕೊಟ್ಟು ತಿನ್ನಿಸಿ ಈಗ ಮಗ ಮಲಗಿದ್ದಾನೆ. ಇನ್ನು ಅವನು ಎದ್ದ ಮೇಲೆ ಅವನಿಗೆ ತಿಂಡಿ ಕೊಟ್ಟು ಹಾಗೆ ರೆಡಿ ಮಾಡಿಬಿಟ್ಟು ಮತ್ತೆ ಅಂಗನವಾಡಿಗೆ ಬಿಡಬೇಕು. ನೋಡಬೇಕು ಇವತ್ತು ಯಾರು ಬಿಡೋದು ಅಂತ ಅಂದ್ಬಿಟ್ಟು. ನಮ್ಮ ಮನೆಯಲ್ಲಿ ಹುಷಾರಿಲ್ಲ, ಆದ್ದರಿಂದ ಜ್ವರ ಬಂದಿದೆ ಅಂತ ಹೇಳಿದ್ದಾರೆ. 1 ವಾರ ಆಯಿತು ಜ್ವರ ಬಂದು. ಎಲ್ಲ ಕೆಲಸ ಮಾಡ್ತಾ ಮಾಡ್ತಾ ಜ್ವರ ಕಮ್ಮಿ ಆಗ್ತಾಯಿಲ್ಲ. ಕೆಲಸ ಮಾಡದೇ ಇದ್ದರೆ ಆಗೋದಿಲ್ಲ, ಅದರಿಂದ ಕೆಲಸ ಮಾಡಲೇಬೇಕು. ಅದರಿಂದ ಜ್ವರನೂ ಕಮ್ಮಿ ಆಗ್ತಾಯಿಲ್ಲ. ರೆಸ್ಟ್ ಮಾಡಿದರೆ ಕಮ್ಮಿ ಆಗುತ್ತೆ, ಆದರೆ ರೆಸ್ಟ್ ಮಾಡ್ತಾಯಿಲ್ಲ, ಅದರಿಂದ ಕಮ್ಮಿ ಆಗ್ತಾಯಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ನನ್ನ ಆ ಕಡೆಯಿಂದ ಬರ್ತಾಯಿದೆ. ಓಕೆ, ಇವಾಗ ಮನೆಗೆ ಹೋಗೋಣ. ಮನೆಗೆ ಹೋದ್ಮೇಲೆ ಮಗು ಎದ್ದಿಲ್ಲ ಅಂದರೆ ನಾನು ತಿಂಡಿ ತಿಂದುಬಿಟ್ಟು ಆಮೇಲೆ ಅವನ್ನ ರೆಡಿ ಮಾಡಬೇಕು. ಓಕೆ, ಆದರೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಆವಾಗ ಮಗಳನ್ನ ಬಿಡೋಕ್ಕೆ ಹೋಗಿದ್ದೆ. ಹಾಗೆ ಇವಾಗ ಮಗನ ಬಿಡೋಕ್ಕೆ ಹೋಗ್ತಾ ಇದ್ದೀನಿ. ನಡ್ಸ್ಕೊಂಡು ಹೋದರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಹೋಗಬೇಕು ಅಂತ ಸ್ವಲ್ಪ ಹೊತ್ತು ಎತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಈಗ ಅವನ್ನ ಕರ್ಕೊಂಡಿದ್ದೀನಿ. ಯಾನ ಓಕೆ ಫ್ರೆಂಡ್ಸ್, ನಾವು ಇವಾಗ ಹೋಗ್ತಾ ಇದ್ದೀವಿ. ಇವತ್ತು ಮಗ ಎದ್ದಿದ್ದೆ ಲೇಟ್ ಆಯಿತು, 9:30 ಆಗ್ತಾ ಬಂದಿತ್ತು ಹೇಳುವಾಗ. ಆದ್ದರಿಂದ ಲೇಟ್ ಆಯಿತು. ನೋಡಿ, ನಡ್ಕೊಂಬರ್ತಾ ಇದ್ದೀನಿ. ಬೇಗ ಬಲ್ಲ. ಈಗ ಹೋಗುವಾಗ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. 10:15 ಆಗ್ತಾ ಬಂತು ಇವಾಗ. ನೋಡೋಣ, ಬೇಗ ಹೋಗಿ ಬಿಟ್ಟು ಬರಬೇಕು. ಲೇಟ್ ಆದರೆ ಮತ್ತು ನನಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವನಿಗೆ ಕೈ ಹಿಡ್ಕೋಬೇಕಂತೆ. ನೋಡಿ, ಕೈ ಬಿಡಲ್ಲ. ಕೈ ಹಿಡ್ಕೊಳ್ಳಿ ಅಮ್ಮ ಅಂತ ಅಂದ್ಬಿಟ್ಟು ಕೈ ಹಿಡ್ಕೊಳ್ಲಿಕ್ಕೆ ಹೇಳಿದ್ದಾನೆ. ಕೈ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಸುಸ್ತಾಗ್ತಾಯಿದೆ, ನಡಿಲಿಕ್ಕೆ ಆಗ್ತಾಯಿಲ್ಲ. ವೆಯ್ಟ್ ಬೇರೆ ಜಾಸ್ತಿ ಆಗಿದ್ದೀನಿ, ಅದರಿಂದ ನಡೆಯೋದಕ್ಕೂ ಸ್ವಲ್ಪ ಕಷ್ಟನೇ ಇವಾಗ. ನೋಡೋಣ, ಆದಷ್ಟು ಬೇಗ ಹೋಗಿ ಬಿಟ್ಟು ಬಂದು ಮತ್ತೆ ಮನೆಯಲ್ಲಿ ಕೆಲಸ ಇದೆ. ಮನೆಯಲ್ಲಿ ಅನ್ನ ಎಲ್ಲ ಮಾಡಿ ಆಯಿತು, ಬೆಳಗಿನ ತಿಂಡಿ ಎಲ್ಲ ಮುಗೀತು. ಇನ್ನು ಸಾರೇನು ಮಾಡೋದಂತ ನೋಡಬೇಕು. ಬಂದು ಸಾರು ಮಾಡಿಬಿಟ್ಟು ಮತ್ತೆ ಏನು ಕೆಲಸ ಇದೆ ಅಂತ ನೋಡಿ ಮತ್ತೆ ತೋಟದ ಕಡೆ ಹೋಗಬೇಕು. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಮುಲ್ಪರೆ ಬಲ್ಲಿ ಅಮ್ಮನಿಗೆ ಬಾಯ್ ಹೇಳಿ ನಿನ್ನೆ ಕಳಿಸಿದ್ದಲ್ವ ನೀವು? ನನ್ನ ಮಗನಿಗೆ ಇಲ್ಲಿ ನಡ್ಕೊಂಡು ಹೋಗೋದಂದರೆ ಭಾರಿನೇ ಖುಷಿ. ನಿಧಾನ ನೋಡಿ, ಪುಟ್ಟ ಸೇತುವೆ ಅದರಿಂದ ಹೆದರಿಕೆ ನನಗೆ ಹಾಗೆ ಕಳಿಸ್ಲಿಕ್ಕೆ. ಆದರೆ ನಾನು ಹೋಗ್ತೀನಿ ಅಂತಾನೆ ಎತ್ಕೊಂಡು ಒಂದು ಸ್ವಲ್ಪ ದೂರ ಓಡಿ ಬಂದೆ. ಈಗ ಸುಸ್ತಾಯಿತು. ಮತ್ತು ಈಗ ಇಲ್ಲಿಂದ ಶುರುವಾಗುತ್ತೆ ಅಪ್ಪ ಹತ್ತಿ ಹೋಗೋದಕ್ಕೆ. ಹೀಗೆ ಮೇಲೆ ಹೋಗಬೇಕು. ಅದೇ ಸ್ವಲ್ಪ ಕಷ್ಟ ಆಗುತ್ತೆ. ನೋಡೋಣ, ಹೋಗೋಣ. ತೊಲೆ ಬಟ್ ಉಂಡು ಚಪ್ಪಲ್ ಬಿಟ್ಟು ಹೋಗಿದ್ಯಲ್ವೋ? ಯಾಕೆ? ಹಾಕು. ಬಾಟ್ಲಿ ಹಿಡ್ಕೊಳ್ಳ? ಬಾಟ್ಲಿನ ಹಿಡ್ಕೊಳ್ಳ? ಹಾಂ, ಹೋಗು. ನೋಡಿ, ಹೀಗೆ ಮೇಲೆ ಹತ್ಕೊಂಡು ಹೋಗ್ತಾ ಇರ್ಬೇಕು. ಹೀಗೆ ಅದಕ್ಕೆ ಸ್ವಲ್ಪ ಕಷ್ಟ ಆಗೋದು. ಓಕೆ ಫ್ರೆಂಡ್ಸ್, ಹೋಗೋಣ. ಎತ್ಕೋಬೇಕಾ? ಎತ್ಕೋಬೇಕಾ? ನಡೀತೀಯಾ? ಎತ್ಕೊಳ್ಳ ಬಾ. ಈ ರೋಡ್ ನೋಡಿದರೆ ನಡಿಲಿಕ್ಕಾಗಲ್ಲ, ಎತ್ಕೊಳ್ಳಿಕ್ಕಾಗಲ್ಲ. ಪುಟ್ಟು ಮರಿನ ನಡೆಸಲಿಕ್ಕೆ ಬೇಜಾರು. ಅದರಿಂದ ಸ್ವಲ್ಪ ಎತ್ಕೊಳ್ತೀನಿ. ಓಕೆನಾ? ನೀವು ಅಂಗನವಾಡಿಲಿ ನನಗೆ ಅಮ್ಮ ಆಯಿತು ಹೋಗಿ ಬಾಯ್ ಅಂತ ಹೇಳ್ತೀರಲ್ಲ ಖುಷಿಯಲ್ಲಿ, ಅದಕ್ಕೆ ಖುಷಿ ನನಗೆ. ಆಯಿತಾ? ಓಕೆ
ಓಕೆ ಡನ್. ಅದು ಯಾಕೆ ಆ ಥರ ಮಾತಾಡೋದು? ಅಳೋದಿಲ್ಲ. ನಿಮ್ಮ ಪಪ್ಪ ಯಾಕೆ ಬರಲಿಲ್ಲ ಇವತ್ತು? ಪಪ್ಪ ಯಾಕೆ ಬರಲಿಲ್ಲ? ಹುಷಾರಿಲ್ಲ ಅಂತನಾ? ಓಕೆ ಹೋಗೋಣ. ಅಮ್ಮ ನೋಡಿ ಇಲ್ಲಿ ಹತ್ತೋದಕ್ಕೆ ಆಗ್ತಾ ಇಲ್ಲ, ನಾನು ಹಿಂಗೆ ಉಸಿರು ಬಿಡ್ತಾ ಇದ್ದೀನಿ ಅಂತ. ಬಾಜಿ ಉಂಟು, ಕುಡಿತೀನಿ ಈಗ. ನೀರು ಕುಡಿದ್ರೆ ಸರಿ ಆಗತ್ತಾ? ಸ್ವಲ್ಪ ನೀರು ಕುಡ್ದು ಆಮೇಲೆ ಹೋಗೋಣ. ನೀರು ಕುಡ್ದು ಹೋಗೋಣ. ಸ್ವಲ್ಪ ನಾನು ಸ್ವಲ್ಪ ಕುಡಿತೀನಿ ತರಿ. ಇಲ್ಲಿ ಚೆಲ್ಲಿದ್ರೆ ಏನಾಗಲ್ಲ, ಆದರೆ ಬಟ್ಟೆಗೆಲ್ಲ ಚೆಲ್ಕೋಬಾರ್ದು ಆಯಿತಾ? ಓಕೆ ಹೋಗುವ, ನಡೀರಿ. ಇನ್ನು ಸ್ವಲ್ಪ ದಾರಿ ಸರಿ ಇದೆ, ಮುಳ್ಳೆಲ್ಲ ಇಲ್ಲ. ತೋಟದಲ್ಲೇ ಅದಕ್ಕೆ ಎತ್ಕೊಂಡಿದ್ದು ನಾನು, ಅದಕ್ಕೆ ನಿನ್ನ ಎತ್ಕೊಂಡಿದ್ದು ತೋಟದಲ್ಲಿದೆ ಅಂತ ಅಲ್ವಾ? ಹೋಗೋಣ. ನಡ್ಕೊಂಡು ಫಾಸ್ಟ್ ಬರೋದಾ? ಹೌದು, ನಾನು ಹೀಗೆ ಹೋಗ್ತಾ ಇದ್ದೀನಿ, ನೀವು ಹಾಗೆ ಬನ್ನಿ ಬೇಗ. ಮಗುನ ಅಂಗನವಾಡಿಗೆ ಬಿಟ್ಟು ಮನೆಗೆ ಬಂದೆ. ಟೈಮ್ ಬಂದು 11 ಗಂಟೆ ಆಗಿತ್ತು ಮನೆಗೆ ಬರ್ತಾ. ಇವಾಗ 11:30 ಆಗಿದೆ. ಇವಾಗ ಒಂದು ಸ್ವಲ್ಪ ಹುಲ್ಲು ಕೊಯ್ಯೋಣ ಅಂತ ಅಂದ್ಬಿಟ್ಟು ಗದ್ದೆಗೆ ಹೊರಟಿದ್ದೀನಿ. ನೋಡೋಣ ಗದ್ದೆಯಲ್ಲಿ ಹುಲ್ಲಿದೆಯಾ ಇಲ್ವಾ ಅನ್ನೋದು ಕರೆಕ್ಟಾಗಿ ಗೊತ್ತಿಲ್ಲ, ನೋಡಬೇಕು. ಹಾಗೆ ಹುಲ್ಲು ಕೊಯ್ಯಲಿಕ್ಕಂತ ಹೊರಟಿದ್ದೀನಿ. ಈ ದಾರಿನ ತೋರಿಸ್ತೀನಿ ಹೇಗಾಗಿದೆ ಅಂತ ಅಂದ್ಬಿಟ್ಟು. ನಿಮಗೂ ಕೂಡ ಮಳೆ ಬಂದು ತುಂಬ ಕೊಚ್ಕೊಂಡು ಹೋಗಿತ್ತು ಅಂತ ಹೇಳ್ತಾ ಇದ್ದೆ ಅಲ್ವಾ, ಅದೇ ರೀತಿ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ. ಹಾಗೆ ಒಂದು ಸ್ವಲ್ಪ ದಾರಿನೇ ಎಲ್ಲ ಕಲ್ಲೆಲ್ಲ ಹಾಕಿಬಿಟ್ಟು ಇಲ್ಲೆಲ್ಲ ಸರಿ ಮಾಡಿದ್ದೇನೆ, ನೋಡ್ತಾ ಇರ್ಬೋದು. ಈಚೆ ಸೈಡಿಂದ ಫುಲ್ ಹೊಂಡ, ಇದೆಲ್ಲ ನೀರು ಬಂದು ಕೊಚ್ಕೊಂಡು ಹೋಗಿರೋದು. ಗೊತ್ತಾಗ್ತಾ ಇದೆಯಾ? ಕಾಣಿಸ್ತಾ ಇದೆಯಾ ಕ್ಲಿಯರಾಗಿ? ನೋಡಿ ಯಾವ ರೀತಿ ಹೊಂಡ ಆಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಮುಂದೆನೂ ಕೂಡ ತುಂಬ ದಾರಿ ಹಾಳಾಗಿಬಿಟ್ಟಿದೆ ಈ ರೀತಿ. ಇಲ್ಲೆಲ್ಲ ಒಂದು ಸ್ವಲ್ಪ ಸರಿ ಮಾಡ್ಕೊಂಡಿದ್ದಾರೆ. ಹಾಗೆ ಈಚೆ ನೋಡ್ತಾ ಇರ್ಬೋದು ಎಷ್ಟು ಹೊಂಡ ಬಿದ್ದಿದೆ ಅಂತ ಅಂದ್ಬಿಟ್ಟು. ಇದೆಲ್ಲ ಇದೇ ಲೆವೆಲ್ಲಿಗಿತ್ತು, ಈ ರೀತಿಯಾಗಿದೆ. ಫುಲ್ಲು ಕುಚ್ಕೊಂಡು ಹೋಗಿದೆ ನೀರು ಬಂದು. ಅಷ್ಟು ಜೋರಾಗಿ ಮಳೆ ಬಂದಿತ್ತು, ನೋಡ್ತಾ ಇರ್ಬೋದು. ಇದು ಅಷ್ಟೇ. ಹಾಗೆ ಆ ನೀರು ಬಂದುಬಿಟ್ಟು ಇಲ್ಲಿ ಕೆಳಗಡೆ ಇಲ್ಲಿ ಈ ರೀತಿ ಇಲ್ಲಿ ನೀರು ಹೋಗ್ತಾ ಇದೆಯಲ್ಲ, ಈ ನೀರಿಗೆ ಸೇರ್ಕೊಂಡ್ಬಿಟ್ಟು ಆ ನೀರು ಹೋಗಿದೆ ಇಲ್ಲಿ. ಆದ್ದರಿಂದ ದಾರಿ ಫುಲ್ಲು ಕೊಚ್ಕೊಂಡು ಹೋಗಿದೆ. ಇದೊಂದು ಸಣ್ಣ ಸೇತುವೆ, ಇಷ್ಟು ದೊಡ್ಡ ಸೇತುವೆ ಇದ್ರೆ ತೊಂದರೆ ಇಲ್ಲ, ಹೇಗಾದರೂ ಹೋಗ್ಬೋದು. ಇದೆಲ್ಲ ನೋಡಿ ಕಸ ಎಲ್ಲ ಕಟ್ಕೊಂಡಂಗಾಗಿದೆ. ಹಾಗೆ ಈಗ ಗದ್ದೆಗೆ ಹೋಗೋಣ, ತುಂಬ ಬಿಸಿಲಾಯಿತು. ನಮ್ಮ ಮನೆಯಲ್ಲಿ ದನಕ್ಕೆ ಹುಲ್ಲು ತರದು ತುಂಬ ದಿನ ಆಗಿದೆ. ಅಂದರೆ ನಮ್ಮ ಮನೆಯವರು ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಗದ್ದೆಗೆ ಬರಲೇ ಇಲ್ಲ. ಈಚೆ ಅಡಿಕೆ ಕೊಯ್ಲು ಅದು ಇದು ಅಂತಲೇ ಸರಿ ಆಯಿತು ಇಲ್ಲ. ಹಾಗೆ ಇವಾಗ ನೋಡ್ತಾ ಇರ್ಬೋದು, ನಾನು ಗದ್ದೆಗೆ ಹೋಗ್ತಾ ಇದ್ದೀನಿ. ಇವಾಗ ಗದ್ದೆ ಎಲ್ಲ ಹೇಗಾಗಿದೆ ಅಂತ ತೋರಿಸ್ತೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ತಾ ಇರ್ಬೋದು ಗದ್ದೆ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಇನ್ನೇನು ಒಂದು ತಿಂಗಳಲ್ಲೆಲ್ಲ ಕೊಯ್ಲಿಗೆ ಬಂದುಬಿಡುತ್ತೆ. ಇವಾಗೆಲ್ಲ ಜನ ಎಲ್ಲ ಸಿಗದೇ ಇರೋದ್ರಿಂದ, ಮಳೆ ಎಲ್ಲ ಸಾಧಾರಣ ಕೆಲವೊಂದು ಸಲ ಮಳೆ ಸಿಕ್ಕೇ ಇಡುತ್ತೆ ಅನ್ನೋ ಇದರಿಂದ ಎಲ್ಲರೂ ಮಿಷನ್ನಲ್ಲಿ ಮಾಡಿಬಿಡ್ತಾರೆ. ಮಿಷನ್ನಲ್ಲಾದರೆ ಒಂದೇ ದಿನಕ್ಕೆ ಭತ್ತನ ಬೇರೆ ಮಾಡಿ ಕೊಟ್ಬಿಡುತ್ತೆ. ಆಮೇಲೆ ಬಿಸಿಲಿಗೆ ಹಾಕಿ ಒಣಗಿಸ್ಕೊಂಡು ಮತ್ತು ಭತ್ತನ ಯೂಸ್ ಮಾಡ್ಕೊಬೋದು. ಇಲ್ಲಾಂದರೆ ಅದು ಫುಲ್ಲು ಕುಯ್ದು ಅದನ್ನು ಎಲ್ಲ ಮಾಡೋದು ಕಷ್ಟ ಆಗುತ್ತೆ. ಆಮೇಲೆ ಒಕ್ಕಲಾಟ ಎಲ್ಲ ಮಾಡೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡೋದೇ ಸುಲಭ ಅಂತ ಇವಾಗ ಎಲ್ಲರೂ ಮಿಷನ್ನಿಗೆ ಇದು ಮಾಡ್ತಾಯಿದ್ದಾರೆ.
ನೋಡಿ ಹೇಗಿದೆ ಅಂತ. ಫುಲ್ಲು ಗದ್ದೆ, ಹಾಗೆ ನೀರು ಬೀಳೋ ಸೌಂಡು ಗದ್ದೆನಲ್ಲಿ. ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹೋಗೋಣ ಗದ್ದೆಗೆ ಈಗ, ಹುಲ್ ಕೊಯ್ಯೋವಲ್ಲಿ ಹೋಗೋಣ ಈಗ. ತುಂಬಾ ಬಿಸಿಲಾಗಿದೆ. ನಾನು ಹೊರಟಿದ್ದೀನಿ, ಬಿಸಿಲೆಲ್ಲ ಆಗ್ತಾಯಿಲ್ಲ. ಆದರೆ ಹುಲ್ ಕೊಯ್ಯಬೇಕು ಇವತ್ತು, ಏನಾದರೂ ಮಾಡಿ ಒಂದು ಸ್ವಲ್ಪನಾದರೂ ಹುಲ್ ಕೊಯ್ಯಬೇಕಂತ ಹೊರಟಿದ್ದೀನಿ. ಹೋಗೋದಕ್ಕೂ ದಾರಿ ಸರಿ ಇಲ್ಲ, ಫುಲ್ಲು ಕೆಸರು, ಇಲ್ಲಿ ಬರೋದಕ್ಕೂ ಆಗೋದಿಲ್ಲ. ನೋಡೋಣ, ಕೊಯ್ದಿಟ್ರೆ ನಮ್ಮ ಮನೆಯವ್ರು ತಗೊಬರ್ತಾರೆ ಅಂತ ಹೊರಟಿದ್ದೀನಿ. ಬಿಸಿಲು ಅಂದರೆ ಬಿಸಿಲಾಗಿಬಿಟ್ಟಿದೆ. ಮಧ್ಯಾಹ್ನ ಮೇಲೆ ಮಗು ಕರ್ಕೊಬರೋದು. ಮಗು ಬಂದಮೇಲೆ ಗದ್ದೆಲೆಲ್ಲ ಬರೋಕ್ಕಾಗೋದಿಲ್ಲ ಅಂದ್ಬಿಟ್ಟು ದಿನಾನೂ ಇದೇ ರೀತಿ ಹೋಗ್ತಾಯಿದೆ. ತುಂಬ ದೂರ ಹೋಗ್ಬೇಕೀಗ ಗದ್ದೆಗೆ. ಅಲ್ಲಿ ಹೋಗಿ ಹುಲ್ ಕೊಯ್ಯೋದು ಒಂದು ಸ್ವಲ್ಪ, ನೋಡೋಣ ಏನಾಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಗದ್ದೆಯಲ್ಲಿ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಅಂದರೆ, ಎಷ್ಟು ಬಿಸಿಲಿದ್ರೂ ಕೂಡ ತಣ್ಣಗೆ ಗಾಳಿ ಬೀಸ್ತಾ ಇರುವಾಗ ಅಷ್ಟು ಖುಷಿ ಆಗುತ್ತೆ. ಬಿಸಿಲು ಮಾತ್ರ ಬಿಸಿಲು ಸಿಕ್ಕಾಪಟ್ಟೆ ಇದೆ. ಹೋಗೋಣ, ಕಬ್ಬಿನ ಹಿತ್ಲಿಗೆ ಹೋಗಬೇಕು. ಒಂದು ಸ್ವಲ್ಪ ನೀರು ಹಿಡ್ಕೊಂಬಂದಿದ್ದೀನಿ, ಬಾಯಾರಿಕೆ ಆಗುತ್ತೆ ಅಂತ ಅಂದ್ಬಿಟ್ಟು. ಇದು ಫುಲ್ಲು ಕವರ್ ಆಗಿಬಿಟ್ಟು ಯಾವ ದಾರಿಲಿ ಹೋಗಬೇಕು ಕಬ್ಬಿನ ಗದ್ದೆಗೆ ಅನ್ನೋದೇ ಗೊತ್ತಾಗಲ್ಲ, ಆ ರೀತಿ ಆಗಿದೆ ಗದ್ದೆಯಲ್ಲಿ ಈಗ. ನೋಡೋಣ, ಹೋಗೋಣ. ಹೋಗಿ ಒಂದು ಸ್ವಲ್ಪನಾದರೂ ಇವತ್ತು ಕೊಯ್ಯಲೇಬೇಕು ಅಂತ ಅಂದ್ಕೊಂಬಂದಿರೋದ್ರಿಂದ ಡೈಲಿ ಅಂದ್ಕೊಳ್ತೀನಿ ಹುಲ್ಲು ಕೊಯ್ಯೋಕ್ಕೆ ಹೋಗಬೇಕು ಅಂತ. ಆಗ್ತಾ ಇಲ್ಲ. ದನ ಬೇರೆ ಹಾಲು ಕಮ್ಮಿ ಮಾಡಿದೆ ಇವಾಗ. ಅದು ಹಸಿ ಹುಲ್ಲೇನಾದರೂ ಹಾಕಿದರೆ ಮಾತ್ರ ಒಂದು ಸ್ವಲ್ಪ ಹಾಲು ಜಾಸ್ತಿ ಕೊಡುತ್ತೆ, ಇಲ್ಲ ಅಂದರೆ ಹಾಲು ಕಮ್ಮಿ ಮಾಡಿಬಿಡುತ್ತೆ. ನಿಮಗೆ ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇಲ್ಲಿ ನೋಡಿ, ಇದೊಂದು ರೀತಿ ಹುಲ್ಲು ಹೇಗೆಷ್ಟು ಚೆನ್ನಾಗಿ ಸಾಲಿ ಇಟ್ಟಿರೋ ಹಾಗೆ ಬಂದಿದೆ ಅಂತಂದ್ಬಿಟ್ಟು. ಪಕ್ಕದಲ್ಲಿ ಗದ್ದೆ, ಇಲ್ಲಂಚು, ದಾರಿ ಹುಡ್ಕೊಳ್ತಾ ಹೋಗಬೇಕು. ಹೋಗೋಣ ಫ್ರೆಂಡ್ಸ್. ಕಬ್ಬಿನದು ಹಿತ್ತಲಿನ ಹತ್ರ ಬಂದಿದ್ದೀನಿ ಇವಾಗ. ನೋಡ್ತಾ ಇರ್ಬೋದು, ಈ ಗದ್ದೆ ಮಧ್ಯದಲ್ಲೊಂದು ಮರ. ಹಾಗೆ ಇಲ್ಲಿ ಕಾಲು ಎಲ್ಲಿ ಇಡಬೇಕು ಅನ್ನೋದು ಗೊತ್ತಾಗಲ್ಲ. ಹುಲ್ಲಿದೆಯೋ ಹೊಂಡ ಇದೆಯೋ ಏನು ಅಂತಲೇ ಗೊತ್ತಾಗಲ್ಲ, ಆ ರೀತಿ ಇದೆ. ಹೋಗುವ. ನೋಡಿ, ಇದೆಲ್ಲ ಕೆಂಪಾಗಿಬಿಟ್ಟಿದೆ ಇವಾಗ. ಇನ್ನೇನು ಬಾರಿ ಟೈಮ್ ಏನು ಬೇಡ ಅಂತ ಅನಿಸುತ್ತೆ. ಇನ್ನೇನು 20 days 15 daysಲ್ಲಿ ಫುಲ್ ಕೆಂಪಾಗಿಬಿಡುತ್ತೆ. ಹೋಗೋಣ ಈಗ ಕಬ್ಬಿನ ಹಿತ್ತಲಿಗೆ. ನೋಡಿ ಫ್ರೆಂಡ್ಸ್, ನಾನಿವಾಗ ಕಬ್ಬಿನ ಹಿತ್ತಲಿನ ಹತ್ರ ಬಂದಿದ್ದೀನಿ. ಇವಾಗ ಹುಲ್ಲು ಕೊಯ್ಯಬೇಕು. ಹುಲ್ಲೇನು ಅಷ್ಟೇನು ಚೆನ್ನಾಗಿ ಅನ್ನಿಸ್ತಾ ಇಲ್ಲ. ದನಕ್ಕೆ ತಿನ್ನೋಕ್ಕೆ ಚೆನ್ನಾಗಿದೆ ಇಲ್ಲ ಗೊತ್ತಿಲ್ಲ. ಅವತ್ತೆಲ್ಲ ತುಂಬಾ ಚೆನ್ನಾಗಿತ್ತು. ಇವಾಗ ನೋಡಿದ್ರೆ ಯಾಕೋ ಹುಲ್ಲು ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ. ಗೊತ್ತಿಲ್ಲ ಇದನ್ನು ತಿನ್ನುತ್ತಾ ಇಲ್ವಾ ಅಂತ. ಬಂದಿದ್ದೀನಲ್ಲ ಅಂತ ಅಂದ್ಬಿಟ್ಟು ಒಂದು ಹೊರೆ ಹುಲ್ಲು ಕೊಯ್ದು ಆಮೇಲೆ ನೋಡಬೇಕು ದನ ತಿನ್ನುತ್ತಾ ಇಲ್ವಾ. ತಿಂದರೆ ಮಾತ್ರ ತಗೊಂಡು ಹೋಗಬೇಕು, ಇಲ್ಲಾಂದರೆ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ಯಾವ ರೀತಿ ಆಗಿದೆ ನೋಡಿ. ಅವೆಲ್ಲಿಗೆ ಹೋಗ್ತಾ ಇದೆ, ಕೇಳಿಸ್ತಾ ಇದೆಯಾ? ಇಲ್ಲಿ ಕಾಲು ಇಟ್ಕೊಂಬರೋದಕ್ಕೆ ಹೆದರಿಕೆ ಆಗುತ್ತೆ, ಆ ರೀತಿ ಆಗಿದೆ ಇದೀಗ. ಅಷ್ಟು ಇದಾಗಿಬಿಟ್ಟಿದೆ. ಕಬ್ಬು ಏನು ಅಷ್ಟು ಚೆನ್ನಾಗಿ ಬಂದಿಲ್ಲ. ಈಗ ಸಾಧಾರಣ ಸ್ವಲ್ಪ ದೊಡ್ಡ ಆಗಿದೆ, ಆದರೆ ತುಂಬಾ ಚೆನ್ನಾಗಿ ಆಗ್ತಾಯಿತ್ತು ಮೊದಲಿಗೆಲ್ಲ. ಇವಾಗ ಒಂದು ಸ್ವಲ್ಪ 1-2 ವರ್ಷದಿಂದ ಅಷ್ಟೊಂದು ಚೆನ್ನಾಗಿ ಆಗ್ತಾಯಿಲ್ಲ. ನೋಡಬೇಕು ಯಾವ ರೀತಿ ಬ್ಲಾಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಹುಲ್ಲು ಕೊಯ್ತೀನಿ.
ನೋಡಿ ಫ್ರೆಂಡ್ಸ್, ಬಂದು ಹುಲ್ಲನ್ನು ಒಂದು ಸ್ವಲ್ಪ ಕೊಯ್ದಾಯ್ತು. ಇಷ್ಟು ಸಾಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಇದನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಇಲ್ಲೇ ಇಟ್ಟು ನಮ್ಮ ಮನೆಯವ್ರಿಗೆ ಹೇಳಿ ತಗೊಬರ್ಲಿಕ್ಕೆ ಹೇಳಬೇಕು. ದೂರ ಇರೋದ್ರಿಂದ ಹೊತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಇಲ್ಲಾಂದರೆ ನಾನು ತೊಗೊಂಡು ಹೋಗ್ಬೋದಿತ್ತು. ಈಗ ಬಾಳೆ ತೋಟದ ಹತ್ತಿರ ಎಲ್ಲ ಆದರೆ ಒಂದು ಸ್ವಲ್ಪನೇ ದೂರ ಇರೋದು, ಅಷ್ಟು ಕಷ್ಟ ಆಗೋಲ್ಲ. ಇಲ್ಲಿ ಹಾಗಲ್ಲ, ಇಲ್ಲಿ ತುಂಬ ದೂರ ಇದೆ. ಗದ್ದೆಯಿಂದ ತುದಿವರೆಗೆ ಹೋಗುವಾಗ ಲೇಟ್ ಆಗುತ್ತೆ, ಮತ್ತು ನನಗೂ ಸುಸ್ತಾಗುತ್ತೆ. ಬೇಲಿ ಎಲ್ಲ ದಾಟ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಇಲ್ಲೇ ಬಿಟ್ಟು ಹೋಗ್ತೀನಿ. ಇದನ್ನು ನಮ್ಮನೆಯವ್ರು ಬಂದು ತಗೊಂಡು ಹೋಗ್ತಾರೆ. ನೋಡಿದ್ರಲ್ವ, ಇಲ್ಲಿ ಹುಲ್ಲು ಕೊಯ್ದಿಟ್ಟಿದ್ದೀನಿ. ಓಕೆ, ಇನ್ನು ತೋಟಕ್ಕೆ ಹೋಗಬೇಕು. ತೋಟದಲ್ಲಿ ನೋಡಬೇಕು, ಏನಾದರೂ ಕೆಲಸ ಇದ್ದರೆ ಮಾಡಿ, ಹಾಗೆ ಮತ್ತೆ ಮನೆಗೆ ಹೋಗಬೇಕು ಅಂತ ಇದ್ದೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.